ನಿರುದ್ಯೋಗಿ ಜನರ ಧ್ವನಿ ಕಾಕ್ರೋಚ್ ಜನತಾ ಪಾರ್ಟಿ ಖಾತೆ ಆರಂಭವಾಗಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಇತ್ತೀಚೆಗೆ ಕೋರ್ಟ್ ವಿಚಾರಣೆ ವೇಳೆ ನಿರುದ್ಯೋಗಿ ಯುವಕರನ್ನ ಜಿರಳೆಗೆ ಹೋಲಿಸಿದ್ದರು ಎಂದು ವರದಿಯಾಗಿತ್ತು. ಅದು ದೊಡ್ಡ ವಿವಾದ ಉಂಟು ಮಾಡಿತ್ತು. ಅವರ ಹೇಳಿಕೆ ವಿವಾದವಾದಾಗ ಅದಕ್ಕೆ ಸ್ಪಷ್ಟನೆ ನೀಡಿದ ಮುಖ್ಯ ನ್ಯಾಯಮೂರ್ತಿಗಳು, ನನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗಿದೆ ಅಂತ ಹೇಳಿದ್ರು. ನಿರುದ್ಯೋಗಿ ಯುವಕರನ್ನ ಟೀಕಿಸಿದ್ದೇನೆ ಎಂಬ ವರದಿಗಳು ಆಧಾರರಹಿತ ಎಂದಿದ್ರು. ಈ ಬೆಳವಣಿಗೆಗಳ ಮಧ್ಯೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಖಾತೆ ಆರಂಭವಾಗಿದೆ. ಕಾಕ್ರೋಚ್ ಜನತಾ ಪಾರ್ಟಿ ಅಂದರೆ ಜಿರಳೆ ಜನರ ಪಕ್ಷ ಅಂತ. ಅದರ ಶಾರ್ಟ್ ಫಾರ್ಮ್ ಸಿಜೆಪಿ. ಇದು ಸಿಜೆಐ ಅವರ ಹೇಳಿಕೆಗೆ ವಿರುದ್ಧವಾಗಿ ಹುಟ್ಟಿಕೊಂಡಿದೆ ಅಂತ ಹೇಳಲಾಗ್ತಾ ಇದ್ದು, ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಂಬನೆ, ತೀಕ್ಷ್ಣವಾದ ಹಾಸ್ಯ ಮತ್ತು ವಿಶೇಷ ಘೋಷಣೆಗಳ ಮೂಲಕ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಖಾತೆ ದೇಶದ ಗಮನ ಸೆಳೆದಿದೆ. ಎಕ್ಸ್, ಇನ್ಸ್ಟಾಗ್ರಾಮ್ ಸೇರಿದಂತೆ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಖಾತೆಯ ಹವಾ ಜೋರಾಗಿದ್ದು, ಅದನ್ನ ಡಿಜಿಟಲ್ ದಂಗೆ ಅಂತಾನೂ ಬಣ್ಣಿಸಲಾಗ್ತಾ ಇದೆ. ಇದು ಮುಂದಕ್ಕೆ ಭಾರತದಲ್ಲಿ ಜೆನ್ಜಿ ಕ್ರಾಂತಿ ಉಂಟು ಮಾಡುವ ಸಾಧ್ಯತೆ ಇದೆ ಅಂತಾನೂ ಕೆಲವರು ಭವಿಷ್ಯ ನುಡಿದಿದ್ದಾರೆ. ಆ ಮಟ್ಟಿಗೆ ಕಾಕ್ರೋಚ್ ಜನತಾ ಪಾರ್ಟಿ ಸೌಂಡ್ ಮಾಡ್ತಾ ಇದೆ. ಸದ್ಯ ಕಾಕ್ರೋಚ್ ಜನತಾ ಪಾರ್ಟಿ ಅಧಿಕೃತ ಖಾತೆಯ ಜೊತೆಗೆ ಅನಧಿಕೃತ ಖಾತೆಗಳು ತೆರೆದುಕೊಂಡಿವೆ. ಸಿಜೆಪಿ ತನ್ನ ಅಧಿಕೃತ ಖಾತೆಯಲ್ಲಿ ಘೋಷಿಸಿರುವಂತೆ ಇದು ಯುವಕರಿಂದ ಯುವಕರಿಗಾಗಿ ಯುವಕರ ಮುಂಚೂಣಿ ರಾಜಕೀಯ ವೇದಿಕೆ ಅಂತ ತನ್ನನ್ನ ಪರಿಚಯಿಸಿಕೊಂಡಿದೆ. ಜಾತ್ಯತೀತ ಸಮಾಜವಾದಿ ಪ್ರಜಾಪ್ರಭುತ್ವ ಸೋಮಾರಿ ಎಂಬ ಘೋಷಣೆಯನ್ನ ಕೊಟ್ಟಿದೆ. ಈ ಸಿಜೆಪಿ ತನ್ನನ್ನ ತಾನು ಸೋಮಾರಿ ಮತ್ತು ನಿರುದ್ಯೋಗಿ ಜನರ ಧ್ವನಿ ಅಂತ ಹೇಳಿಕೊಂಡಿದೆ.